ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ಇವತ್ತಿನ ದಿನದ ವಿಶೇಷತೆ ಏನು, ಜೊತೆಗೆ ವಿವಾಹೇತರ ಸಂಬಂಧಕ್ಕೆ ಯಾವ ಗ್ರಹಗಳು ಕಾರಣ ಆಗತ್ತೆ. ವಿವಾಹೇತರ ಸಂಬಂಧ ಅಂತ ಹೇಳಿದ್ರೆ ಮದುವೆಯಾಗಿದ್ರೂ ಕೂಡ ಬೇರೆಯವರ ಜೊತೆಗೆ ಸಂಪರ್ಕವನ್ನ ಹೊಂದಿರೋದ್ರಿಂದ ತಮ್ಮ ಕುಟುಂಬದ ಒಗ್ಗಟ್ಟು ಯಾವ ರೀತಿಯಾಗಿ ಹಾಳಾಗ್ತಾ ಇದೆ, ಜೊತೆಗೆ ಕುಟುಂಬದಲ್ಲಿ ಸಾಮರಸ್ಯ ಯಾಕೆ ಮೂಡ್ತಾ ಇಲ್ಲ, ಈ ಕುರಿತಂತೆ ಇವತ್ತು ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಿಕೊಡಲು ಡಾಕ್ಟರ್ YSK ಆಚಾರ್ಯ ಗುರುಗಳು, ಖ್ಯಾತ ಜ್ಯೋತಿಷ್ಯರು ಮತ್ತು ಕಾಮಕ್ಯ ಪ್ರತ್ಯಂಗಿರ ಉಪಾಸಕರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಪ್ಪ. ಓಂ ಅಸ್ಮತ್ ಗುರುಭ್ಯೋ ನಮಃ, ಅಸ್ಮತ್ ಪರಮ ಗುರುಭ್ಯೋ ನಮಃ, ಅಸ್ಮತ್ ಸರ್ವ ಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲ ರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯ ರೂಪಿಣಿ ಶಿವೆ. ಐಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಸರಿ ಗುರುಜಿ, ಇನ್ನು ಇವತ್ತಿನ ದಿನದ ವಿಶೇಷತೆ ಏನು ಅಂತ ಹೇಳಿ ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಡೋದಾದ್ರೆ. ಓಂ ಪ್ರಿಯಂಗೋಕುಳಿಕಾ ಶ್ಯಾಮಂ ರೂಪೇಣ ಪ್ರತಿಮಾಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ಓಂ ಆದಿನಾರಾಯಣಂ ವಿಷ್ಣುಂ ಬ್ರಹ್ಮಾಣಾಂಚ ವಶಿಷ್ಠಕಂ ಶ್ರೀರಾಮಂ ಮಾರುತಿಂ ವಂದೇ ರಾಮದಾಸಂಚ ಶ್ರೀಧರಂ. ಸದ್ಗುರು ಶ್ರೀಧರ ಚರಣಾಭ್ಯಾಂ ನಮಃ. ಸಮಸ್ತ ವೀಕ್ಷಕರಿಗೂ, ದೇಶದ ಬೆನ್ನೆಲುಬಾದ ಪ್ರತಿಯೊಬ್ಬ ರೈತ ಸನ್ಮಿತ್ರರಿಗೂ, ದೇಶವನ್ನು ಕಾಯುವಂತಹ ಎಲ್ಲ ಸೇವಾನಿರತರಾದ ಸೈನಿಕರಿಗೂ, ಹಾಗೆ ದೇಶಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ಕೊಡ್ತಾ ಇರತಕ್ಕಂಥ ಎಲ್ಲ ಚಾಲಕ ಸಾರಥಿಗಳಿಗೂ ಕೂಡ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾದೇವಿ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸಿ ನಿಮ್ಮೆಲ್ಲರ ಬದುಕು ಕೂಡ ಆನಂದಮಯವಾಗಿರಲಿ, ಸನ್ಮಂಗಳದಾಯಕವಾಗಿರಲಿ, ನಿಮ್ಮ ಎಲ್ಲ ಮನಸ್ಸಿನ ಕಾಮನೆಗಳು ಕೂಡ ಸಿದ್ಧಿಸುವ ಹಾಗೆ ಜಗದಂಬೆಯಲ್ಲಿ ಪ್ರಾರ್ಥಿಸಿ ಅವಳ ಅಡಿದ ಅವರಗಳಿಗೆ ವಂದಿಸಿ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ದಿನವನ್ನು ನೋಡಿದಾಗ ವೈಶಾಖ ಮಾಸ ಶುಕ್ಲ ಪಕ್ಷದ ತ್ರಯೋದಶಿ ತಿಥಿ ಇರ್ತಕ್ಕಂಥದ್ದು ಬುಧವಾರ ಹಸ್ತ ನಕ್ಷತ್ರತ್ವವಾಗಿ ಬಂದಿರೋದು. ಏನಪ್ಪ ಅಂದರೆ, ಈ ಬುಧವಾರಕ್ಕೆ ಹಸ್ತ ನಕ್ಷತ್ರಕ್ಕೆ ಚಂದ್ರನ ಅಧಿಪತಿ ಆದರೆ ಬುಧವಾರಕ್ಕೆ ಬಹಳ ವಿಶೇಷವಾಗಿ ಮಹಾವಿಷ್ಣು ಬುಧನ ಅಧಿಪತಿ ಆಗಿರ್ತಕ್ಕಂಥವನಾಗ್ತಾನೆ, ಮಹಾವಿಷ್ಣು ಅಧಿಪತಿ ಆಗಿರ್ತಕ್ಕಂಥವನಾಗ್ತಾನೆ. ಇನ್ನು ತ್ರಯೋದಶಿ ತಿಥಿಯನ್ನು ನೋಡಿದಾಗ ಭಾಳ ವಿಶೇಷವಾಗಿ ನಾವು ಪ್ರದೋಷ ಪೂಜೆಯನ್ನು ಮಾಡ್ತೀವಿ. ಅಂದರೆ ಶಿವನಿಗೆ ಪ್ರದೋಷ ಕಾಲದ ಪೂಜೆ 4:30ರಿಂದ ಸಾಯಂಕಾಲ ಸಮಯದಲ್ಲಿ 4:30ರಿಂದ 6 ಗಂಟೆವರೆಗೆ ಶಿವನಿಗೆ ವಿಶೇಷವಾಗಿ ಪಂಚಾಮೃತ ಪುರತ್ಸರವಾಗಿ ಏಕವಾರ ರುದ್ರಾಭಿಷೇಕ, ಏಕಾದಶಿವಾರ ರುದ್ರಾಭಿಷೇಕ, ಹೀಗೆ ಆಯಾಯ ದೇವಾಲಯಗಳಿಗೆ ಮನೆಗಳಿಗೆ ಸಂಬಂಧಪಟ್ಟ ಹಾಗೆ ಆಚರಣಾ ವಿಧಾನಾದಿಗಳನ್ನು ಮಾಡ್ತಾ ಇರತಕ್ಕಂಥವ್ರು ಇರ್ತಾರೆ. ಆದರೂ ಈ ತ್ರಯೋದಶಿ ತಿಥಿ ವಿಶೇಷವಾಗಿ ಬುಧವಾರ ಜೊತೆಗೆ ಹಸ್ತ ನಕ್ಷತ್ರ ಬಂದಿರತಕ್ಕಂಥದ್ದು ಪುಷ್ಕರ ಯೋಗವನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಅಂದರೆ ಅತ್ಯಂತ ಶ್ರೇಷ್ಠಪ್ರದವಾದ ಯೋಗ ಅಂತಕ್ಕಂಥದ್ದು. ಅಂದರೆ ಈ ಹಸ್ತ ನಕ್ಷತ್ರದಲ್ಲಿ ಮದುವೆ ಆದರೆ ಬಹಳ ಮುಖ್ಯವಾಗಿ ವಧುವರರಿಗೆ ಜಾತಕಗಳ ಹೊಂದಾಣಿಕೆ ಮಾಡ್ತಕ್ಕಂಥದ್ದು, ಎಂಗೇಜ್ಮೆಂಟ್ ಮಾಡ್ಕೊಳ್ತಕ್ಕಂಥದ್ದು, ಮದುವೆ ಸಂಬಂಧಿತವಾದ ವಿಳಂಬ ಆಗ್ತಾ ಇದೆ ಅದಕ್ಕೆ ಪ್ರಯತ್ನ ಪಡ್ತಾ ಇರತಕ್ಕಂಥದ್ದು, ಇನ್ನು 10-15 ವರ್ಷಗಳಿಂದ ಸಾಲದಲ್ಲೇ ಸಿಲುಕೊಂಡಿರ್ತೀರ, ಸಾಲ ತೀರಿಸಲಿಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ, ಸಾಲದಲ್ಲೇ ಇದ್ದೀವಿ ಬದುಕೆಲ್ಲ ಗುರುಗಳೇ ಅಂತೇಳಿ ತುಂಬ ಜನ ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ವಿಶೇಷವಾಗಿ ಹೊಸ ಲೆಕ್ಕ ಪುಸ್ತಕಗಳನ್ನು ಬರೀಲಿಕ್ಕೆ ಪ್ರಾರಂಭ ಮಾಡ್ತಕ್ಕಂಥದ್ದು, ಚಿನ್ನ ಖರೀದಿ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಕ್ಕಂಥದ್ದು. ಈ ಪುಷ್ಕರ ಯೋಗ ಅಂದರೆ ಪೂರ್ಣವಾಗಿ ಎಲ್ಲವನ್ನು ಸಿದ್ಧಿಸುವ ಹಾಗೆ ಪರಿವರ್ತನೆ ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು. ಒಂದಷ್ಟು ಪರ್ವಕಾಲಗಳಲ್ಲಿ ವಸಂತ ಋತುವಿನ ವೈಶಾಖ ಮಾಸ ಬಹಳ ಮುಖ್ಯವಾಗಿ ವಾಸ್ತುಗೆ ಸಂಬಂಧಪಟ್ಟ ಹಾಗೆ, ಅಂದರೆ ಮನೆಯ ವಾಸ್ತುಗೆ ಸಂಬಂಧಪಟ್ಟ ಹಾಗೆ ತೊಂದರೆಗಳಿದ್ದಾಗಲೂ ಕೂಡ ಈ ಒಂದು ಪರಿಹಾರಗಳನ್ನು ಮಾಡಿಕೊಂಡಾಗ ಅಲ್ಲೂ ನೆಮ್ಮದಿ ಸಿಗುತ್ತೆ, ವಾತಾವರಣವೂ ಶುದ್ಧಿ ಆಗುತ್ತೆ, ಮನಸ್ಸು ಪ್ರಖರತೆ ಅಂದರೆ ಇರ್ತಕ್ಕಂಥ ನಕಾರಾತ್ಮಕ ಗುಣಗಳು ದೂರ ಆಗಿ ಸಕಾರಾತ್ಮಕವಾದಂಥ ಬೆಳವಣಿಗೆ ಬೆಳೆಯುತ್ತೆ. ಹಾಗಿದ್ದಾಗ ಏನು ಮಾಡಬೇಕಪ್ಪ ಅಂದರೆ, ಬುಧವಾರದ ದಿವಸ ಪರಮೇಶ್ವರನ ಆರಾಧನೆ ಮಾಡತಕ್ಕಂಥದ್ದು, ಶತ್ರುನಾಶಕ, ಕೋರ್ಟ್ ಕಚೇರಿಗೆ ಸಂಬಂಧಪಟ್ಟ ಹಾಗೆ ವಿಚಾರಾದಿಗಳು ಕೂಡ ಜಯ ಸಿಗ್ತಕ್ಕಂಥದ್ದು, ಶತ್ರುಗಳಿಗೆ ಸಂಬಂಧಪಟ್ಟ ಹಾಗೆ ಮನಸ್ಸಿನ ಮೇಲೆ ಈಗ ನಮಗೆ ಕೆಲವೊಂದು ದೃಷ್ಟಿಬಾಧೆಗಳಿರುತ್ತೆ, ನಿವೃತ್ತಿ ಮಾಡಿಕೊಳ್ಬೇಕು, ಈಗೆಲ್ಲ ಸಮಸ್ಯೆಗಳಿಂದ ಪರಿಹಾರವನ್ನು ಮಾಡಬೇಕಾದ್ರೆ ಮೊದಲನೇದಾಗಿ ಮಹಾವಿಷ್ಣುವಿಗೆ ಸಂಬಂಧಪಟ್ಟ ಹಾಗೆ, ಯಾಕೆಂದರೆ ದ್ವಿಪುಷ್ಕರ ಯೋಗ ಅಂತೇಳಿ ನಾನು ಪ್ರಾರಂಭದಲ್ಲೇ ತಿಳಿಸಿದೆ, ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡಿ ಸಾಯಂ ಸಂಧ್ಯಾ ಸಮಯದಲ್ಲಿ 4:15ರಿಂದ 6 ಗಂಟೆ ಒಳಗಡೆ ಎಲ್ಲಾದರೂ ಶಿವನ ಸನ್ನಿಧಾನಕ್ಕೆ ಹೋಗಿ ಬಿಲ್ಲುಪತ್ರೆ, ಹಾಲು, ಜೇನುತುಪ್ಪ, ಬಿಲ್ಲುಪತ್ರೆ, ಹಾಲು, ಜೇನುತುಪ್ಪ ಈ ಮೂರನ್ನು ಕೊಟ್ಟು, ಅನನ್ಯವಾಗಿ ಬಿಲ್ಲುಪತ್ರೆ ಅಂತಕ್ಕಂಥದ್ದು ಶತ್ರುನಾಶಕ, ಸಂಪತ್ತು ವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ಜೇನುತುಪ್ಪ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಸುವಾಗಿ ಪರಿವರ್ತನೆ ಮಾಡ್ತಕ್ಕಂಥದ್ದಾಗಿರುತ್ತೆ. ಹಾಲು ನಾವು ಮಾಡಿರ್ತಕ್ಕಂಥ ಪಾಪಾದಿಗಳ ನಿವೃತ್ತಿ ಮಾಡ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಶಿವನ ಅಭಿಷೇಕ ಪ್ರಿಯನಾಗಿರೋದ್ರಿಂದ
ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ತೇ ನಮಃ ಅಂತೇಳಿ ಪರಶಿವನ ಪ್ರಾರ್ಥನೆ ಓಂ ನಮಃ ಶಿವಾಯ ಅಂತಕ್ಕಂಥ ಶಿವಪಂಚಾಕ್ಷರ ಮಂತ್ರವನ್ನು 276 ಬಾರಿ ಶಿವಪಂಚಾಕ್ಷರ ಮಂತ್ರವನ್ನು ಜಪಿಸಿ ಶಿವನ ಸನ್ನಿಧಾನದಲ್ಲಿ ಕೂತ್ಕೊಂಡು ಅನನ್ಯವಾಗಿ ನಿಮ್ಮ ಸಂಕಲ್ಪವನ್ನು ಪ್ರಾರ್ಥನೆ ಮಾಡಿ ಒಂದು ಉದ್ಧರಣೆ ಶಿವನ ಮುಂದೆ ನೀರನ್ನು ಬಿಟ್ಟು ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ವಿಶೇಷವಾಗಿ ಇವತ್ತಿನ ಮಂತ್ರ ಏನಪ್ಪ ಅಂದರೆ ಓಂ ಓಂ ಈಂ ಇಂದ್ರಾಯ ಓಂ ಈಂ ಇಂದ್ರಾಯ ಬುಧಾಯ ನಮಃ, ಓಂ ಈಂ ಇಂದ್ರಾಯ ಬುಧಾಯ ನಮಃ. ಇಷ್ಟೇ ಮಂತ್ರ, ಈಂ ಇಂದ್ರಾಯ ಬುಧಾಯ ನಮಃ. ಈ ಮಂತ್ರನ ಮನೆಯಲ್ಲೂ 108 ಬಾರಿ ಪ್ರಾರ್ಥನೆ, ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥವ್ರು ಈಂ ಇಂದ್ರಾಯ ಬುಧಾಯ ನಮಃ ಈ ಮಂತ್ರನ ಪ್ರಾರ್ಥನೆ ಮಾಡೋದ್ರಿಂದ ಕೂಡ ವ್ಯಾಪಾರಕ್ಕೆ ಸಂಬಂಧಪಟ್ಟ ಹಾಗೆ, ಚಿನ್ನ ಖರೀದಿಗೆ, ಪುಸ್ತಕ ವ್ಯಾಪಾರಗಳಿಗೆ, ಮತ್ತು ವಿಶೇಷವಾಗಿ ಹೊಸದಾಗಿ ಉನ್ನತ ವಿದ್ಯಾಭ್ಯಾಸಕ್ಕೆ ತೆರಳಬೇಕು, ಮಕ್ಕಳ ವಿದ್ಯಾಭ್ಯಾಸಕ್ಕೆ. ಯಾಕೆಂದರೆ ಕಮ್ಯುನಿಕೇಷನ್ ಕಾರಕನಾಗಿರ್ತಕ್ಕಂಥವನು ಬಹಳ ಮುಖ್ಯವಾಗಿ ಏನಪ್ಪ ಅಂದರೆ ಕಮ್ಯುನಿಕೇಷನಲ್ಲಿ ನಮಗೆ ಶ್ರೇಯಸ್ಸು ಕೀರ್ತಿಯನ್ನು ಕೊಡ್ತಕ್ಕಂಥವನು ಚಂದ್ರನಾದರೆ ಕಮ್ಯುನಿಕೇಷನ್ಗೆ ಕಾರಕನಾಗಿರ್ತಕ್ಕಂಥವನು ಬುಧನಾಗಿರ್ತಾನೆ. ಹಾಗಾಗಿ ಬುಧಚಂದ್ರರ ಸಂಯೋಗ ಅತ್ಯಂತ ಪ್ರಭಾವಿತವಾಗಿರ್ತಕ್ಕಂಥ ಯೋಗ. ನಾನು ತಿಳಿಸಿರ್ತಕ್ಕಂಥ ಪರಿಹಾರಗಳನ್ನು ಮಾಡ್ಕೊಳ್ಳಿ, ಖಂಡಿತ ಶುಭವಾಗ್ತಕ್ಕಂಥದ್ದಾಗುತ್ತೆ. ಸರಿ ಗುರುಜಿ, ಇವತ್ತಿನ ವಿಶೇಷತೆ ಏನು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಇತ್ತೀಚಿನ ದಿನಗಳಲ್ಲಿ ದಂಪತಿಗಳ ನಡುವೆ ಪ್ರೀತಿ ಇದ್ರೂ ಕೂಡ ವಿವಾಹೇತರ ಸಂಬಂಧಕ್ಕೆ ಮಾರು ಹೋಗ್ತಾ ಇರೋದು ಒಂದು ರೀತಿ ಟ್ರೆಂಡ್ ಆಗಿಬಿಟ್ಟಿದೆ. ಯಾಕೆ, ಯಾವ ಕಾರಣಗಳಿಂದ ಈ ರೀತಿ ಆಗ್ತಾ ಇದೆ ಗುರುಗಳೇ? ಇಲ್ಲಿ ನಮಗೆ ಪಾಸ್ವರ್ಡ್ ಬೇಕು. ಬದುಕಿಗೆ ಪಾಸ್ವರ್ಡ್ ಇಲ್ಲ ಅಂದರೆ ಬದುಕು ಡೋಲಾಯ ಸ್ಥಿತಿ ಆಗಿಬಿಡುತ್ತೆ. ನಮ್ಮ ಅಕೌಂಟ್ಗೆ ಯಾವುದೇ ನಾವು ಅಕೌಂಟ್ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೂ ಕೂಡ ಅದಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರೋದೇನು? ಪಾಸ್ವರ್ಡ್. ಪಾಸ್ವರ್ಡ್ ಇಲ್ಲ ಅಂತ ಇಟ್ಕೊಳ್ಳಿ, ಏನಾಗುತ್ತೆ? ಯಾರಾದರೂ ಕದಿಬೋದು ಅಥವಾ ರಾಂಗ್ ಆಗ್ಬೋದು. ನಾವು ಕಳಿಸುವ ಹಣ ಯಾರು ಕಳಿಸ್ಬೇಕು ಅಂದ್ಕೊಂಡಿರ್ತೀವೋ ಅದು ರಾಂಗ್ ಆಗ್ತಕ್ಕಂಥ, ಇದು ಎರಡೂ ಕೂಡ ನಮಗೆ ಅಪಘಾತವನ್ನು ತರ್ತಕ್ಕಂಥದ್ದೇ ಆಗುತ್ತೆ. ಹಾಗಾಗಿ ಬದುಕಿಗೆ ಬಹಳ ಮುಖ್ಯವಾಗಿ ಲೌಕಿಕ ಪ್ರಪಂಚದಲ್ಲಿ ನಮಗಿರಬೇಕಾಗಿರ್ತಕ್ಕಂಥದ್ದು ಒಂದು ಪಾಸ್ವರ್ಡ್. ಈ ಪಾಸ್ವರ್ಡನ್ನು ಹೇಗೆ ಹೊಂದಾಣಿಕೆ ಅಂತಕ್ಕಂಥ ಪಾಸ್ವರ್ಡನ್ನು ಇಟ್ಕೊಂಡಾಗ ಬದುಕಿನಲ್ಲಿ ಎಷ್ಟೋ ನಷ್ಟಗಳು, ಮಾನಸಿಕವಾದಂಥ ಒತ್ತಡಗಳು, ಅಂದರೆ ಬಹಳ ಮುಖ್ಯವಾಗಿ ನಾವು ಗ್ರಹಗಳನ್ನು ಜ್ಯೋತಿಷ್ಯದಲ್ಲಿ ನೋಡಿದಾಗ ಈ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೈರ್ ಅಂತ ನಾವೇನು ಕರಿತೀವೋ ಇದು ವಿವಾಹೇತರ ಸಂಬಂಧಗಳು ಅಂತಕ್ಕಂಥದ್ದು. ಇದು ಯಾಕೆ ಬರುತ್ತಪ್ಪ ಅಂದರೆ ಅನ್ಸ್ಯಾಟಿಸ್ಫ್ಯಾಕ್ಷನ್. ಯಾವಾಗ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗದೇ ಇರತಕ್ಕಂಥದ್ದಾಗುತ್ತೋ ಆವಾಗ ಆ ಅನ್ಸ್ಯಾಟಿಸ್ಫೈಡ್ ಆದಾಗ ಏನಾಗುತ್ತೆ, ನಾವು ಏನೋ ಅಪೇಕ್ಷೆಗಳು ಬೇರೆ ಬೇರೆ ರೀತಿಯಲ್ಲಿ ನಮ್ಮನ್ನು ದೂಡುವಂಥ ಕೆಲಸ ಮಾಡ್ತಕ್ಕಂಥದ್ದಾಗುತ್ತೆ. ಇದಕ್ಕೆ ಕಾರಕ ಯಾರಪ್ಪ ಅಂದರೆ ಬಹಳ ಮುಖ್ಯವಾಗಿ ಶುಕ್ರನ ಕಾರಕನಾದರೆ ರಾಹು ಇದಕ್ಕೆ ಇನ್ಫ್ಲೂಯೆನ್ಸ್ ಮಾಡ್ತಾನೆ. ಶುಕ್ರ ರಾಹುರ ಸಂಯೋಜನೆ ಅಷ್ಟಮಕ್ಕೆ ಬಂದು ಭಾಗ್ಯದಲ್ಲಿ ಏನಾದರೂ ಶುಕ್ರ ರಾಹು ಚಂದ್ರರ ಸಂಯೋಜನೆ ಬಂತು ಅಂದರೆ 100% ಅವ್ರಿಗೆ ಎಷ್ಟೇ ಸಮಾಧಾನ, ಗಂಡ ಆಗಿರಲಿ ಹೆಣ್ಣಾಗಿರಲಿ ಗಂಡಾಗಿರಲಿ, ಅದು ಗಂಡು ಹೆಣ್ಣು ಭೇದಗಳಿಲ್ಲ. ಜಾತಕಾನುಸಾರದಲ್ಲಿದ್ದಾಗ ಈ ರೀತಿಯಾಗಿ, ಯಾಕೆಂದರೆ ಇವತ್ತು ಶುಕ್ರ ಯಾಕೆ ಇನ್ಫ್ಲೂಯೆನ್ಸ್ ಆಗ್ತಾ ಇದ್ದಾನಪ್ಪ ಅಂದರೆ ಇದು ಕಲಿಗಾಲ. ಶುಕ್ರ ಏನಕ್ಕೆಲ್ಲ ಪಾರ್ಚನೆಗೆ, ಮೋಜು ವಿಲಾಸ ಬದುಕಿಗೆ ಸಂಬಂಧಪಟ್ಟ ಹಾಗೆ ವಿಲಾಸವಂತ ಬದುಕು, ಒಳ್ಳೆ ಕಾರ್ ತೊಗೊಳ್ಬೇಕು, ಲಕ್ಸುರಿ ಲೈಫನ್ನು ನಾವು ಲೀಡ್ ಮಾಡಬೇಕಂತಕ್ಕಂಥದ್ದು, ಗಂಡನಿಂದ ಅಥವಾ ಹೆಂಡತಿಯಿಂದ ಆ ಸುಖ ಸಿಗದೇ ಇದ್ದಾಗ ಈ ಜಾತಕದ ಕಾಂಬಿನೇಷನ್ ಬಂದಾಗ ಖಂಡಿತ ಪರಿವರ್ತನೆ ಆಗ್ತಕ್ಕಂಥದ್ದು ಟ್ರೆಂಡ್ ಆಗಿದೆ ಈಗ. ಯಾಕೆ ಟ್ರೆಂಡ್ ಆಗಿದೆ ಅಂದರೆ ಭಯ ಇಲ್ಲ. ಹಿರಿಯರ ಭಯ ಇದ್ದಿದ್ದಾಗ ಅದು ಯಾವುದೇ ಕಾರಣಕ್ಕೂ, ಅದಕ್ಕೂ ಮೊದಲನೇದಾಗಿ ಕೆಲವು ಸಂದರ್ಭಗಳಲ್ಲಿ ಅವರೇ ನಾನು ಮೊದಲೇ ಸೂಚನೆ ಮಾಡಿದ ಹಾಗೆ ಪಾಸ್ವರ್ಡನ್ನು ಇಟ್ಕೊಬೇಕು. ಬದುಕಿಗೆ ಒಡಂಬಡಿಕೆ ಅಂತಕ್ಕಂಥದ್ದು, ಹೊಂದಾಣಿಕೆ ಅಂತಕ್ಕಂಥದ್ದು ಸುದೀರ್ಘ ಜೀವನದ, ಸಂಸಾರದ ಜೀವನದ ಗುಟ್ಟದು. ಆ ಗುಟ್ಟನ್ನು ನಾವು ಎಷ್ಟು ಗೌಪ್ಯವಾಗಿ ಇಟ್ಕೊಳ್ತೀವೋ ಅದು ಅಷ್ಟು ಲೈಫ್ ಬರ್ತಕ್ಕಂಥದ್ದಾಗುತ್ತೆ. ಯಾಕೆಂದರೆ ಇದು ಕೇವಲ ಅವರಿಬ್ಬರ ಸಂತೋಷಕ್ಕೋಸ್ಕರವಾಗಿ. ಇನ್ನೊಂದೇನಪ್ಪ ಅಂದರೆ ಇದು ಇತ್ತೀಚಿನ, ಯಾಕೆಂದರೆ ನನಗೆ ಬಂದಂಥ ಅನುಭವದಲ್ಲಿ ಇರ್ತಕ್ಕಂಥದ್ದು, ನನಗೆ ತಿಳಿದಿರ್ತಕ್ಕಂಥ ಸಾಕಷ್ಟು ಮಂದಿ ಕೊನೆಗೆ ಪಶ್ಚಾತ್ತಾಪ ಪಟ್ಕೊಂಡು ನಮ್ಮ ಹತ್ರ ಬಂದು ಈ ಥರ ತಪ್ಪು ಮಾಡಿಬಿಟ್ಟಿದ್ವಿ ಗುರುಗಳೇ, ಇದಕ್ಕೇನು ಪ್ರಾಯಶ್ಚಿತ್ತ ಅಂತಕ್ಕಂಥದ್ದು ನಾವು ಮಾಡಿದ ತಕ್ಷಣ ಪ್ರಾಯಶ್ಚಿತ್ತ ಸಿಗುತ್ತೆ ಅಂತಲ್ಲ. ಯಾವುದೋ ಋಣಾನುಬಂಧವಾಗಿ ಬಂದಿರತಕ್ಕಂಥದ್ದು ಕೆಲವು ಅನಿವಾರ್ಯತೆಗಳಿದ್ದಾಗ. ಯಾಕೆಂದರೆ ಕೆಲವು ಸಂದರ್ಭಗಳಲ್ಲಿ ಈಗ ಮದುವೆ ಗಂಡ ಏನಾದರೂ ಸಮಸ್ಯೆ ಆಗಿ, ಹೆಂಡತಿ ಏನಾದರೂ ಸಮಸ್ಯೆ ಆಗಿ, ಆ ಥರ ಸಂದರ್ಭಗಳಲ್ಲಿ ಈಗ ಎರಡನೇ ಮದುವೆ ಮಾಡಿಕೊಳ್ಳುವಂಥ ಎಲ್ಲ ಯೋಗಗಳೇ ಇರತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಮನುಷ್ಯನಿಗೆ ಧರ್ಮಪ್ರದವಾದಂಥ ಬದುಕು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಇಲ್ಲಿ ಮನುಷ್ಯನಿಗೆ ಧರ್ಮ ನಿಯಾಮಕನು ಅಂತ, ಭಗವನ್ ನಿಯಾಮಕ ಅಂತ ಹೇಳ್ತಾರೆ. ನಿಯಾಮಕನಾಗಿರ್ತಕ್ಕಂಥ ದೇವರು ಅಂತಕ್ಕಂಥ ಪದವನ್ನು ನಾವು ಹೇಗೆ ಅವನು, ಯಾಕೆಂದರೆ ನಿರಾಕಾರ ಸ್ವರೂಪನಾಗಿರ್ತಕ್ಕಂಥವನು, ಒಂದು ಶಕ್ತಿ ಇದೆ ಅಂತಕ್ಕಂಥ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಆ ಶಕ್ತಿಗೆ ನಾವೆಲ್ಲ ಮಾರು ಹೋಗ್ತೀವಲ್ವಾ. ದೇವರು ಕೂಡ ನಿಯಮಾನುಸಾರದಲ್ಲಿ ಬಂದಾಗ ನಾವು ಕೂಡ ನಿಯಮಪ್ರದವಾಗಿರಬೇಕು. ಈಗ ಕೆಲವು ಈ ನಮ್ಮ ಶಾಸ್ತ್ರದಲ್ಲಿ ಮೈಥುನ ಕೇವಲ ಸಂಸಾರಕ್ಕೋಸ್ಕರವಾಗಿ ಮಾತ್ರ ಮದುವೆ ಮಾಡ್ಕೊಳ್ಬೇಕು ಅಲ್ಲ ಅದು. ಯಾಕೆಂದರೆ
ನಮ್ಮ ಬದುಕು, ನಮ್ಮ ಋಷಿಗಳು, ನಮ್ಮ ಪೂರ್ವಜರು, ಹಿರಿಯರು, ಗುರುಗಳು ಮಾರ್ಗದರ್ಶನ ಹೇಗೆ ಕೊಟ್ಟಿದ್ದಾರಪ್ಪ ಅಂದರೆ ಸಮಾಜದಲ್ಲಿ ಇವತ್ತಿನ ಕಾಲಮಾನದಲ್ಲಿ, ಯಾಕೆಂದರೆ ಪಶುಗಳ ಥರ ನಾವು ವರ್ತನೆ ಮಾಡ್ತೀವಿ ಅಂತಕ್ಕಂಥದ್ದು ನಾವು ತಿಳ್ಕೊಳ್ತಾ ಇರ್ತಕ್ಕ. ಪಶು ಅಂದರೆ ಶ್ರೇಷ್ಠವಾದ ಪ್ರಾಣಿನೇ, ಆದರೆ ಅದಕ್ಕೆ ಆ ಸೆನ್ಸ್ ಇಲ್ಲ. ಹಾಗೆ ಮನುಷ್ಯ ಕೂಡ ಇವತ್ತು ಮನುಷ್ಯನ ಬದುಕು ಏನಾಗ್ತಿದೆ, ಸೆನ್ಸ್ ಇಲ್ಲದೆ ಆಗ್ತಾ ಇರ್ತಕ್ಕಂಥದ್ದಾಗಿದೆ. ಸರಿ ಗುರುಜಿ, ಈ ಕುರಿತು ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಇವತ್ತಿನ ದಿನದ ರಾಶಿ ಭವಿಷ್ಯದ ಫಲಾನುಫಲಗಳನ್ನು ತಿಳಿಸಿಕೊಡೋಣ. ಗ್ರಹಗಳ ಪ್ರಾರ್ಥನೆ, ಪರಮೇಶ್ವರನ ಪ್ರಾರ್ಥನೆ ಅತ್ಯಂತ ಶ್ರೇಷ್ಠಪ್ರದವಾಗಿರತಕ್ಕಂಥದ್ದು. ಓಂ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೆ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ. ಪ್ರಣಮ್ಯ ಶಿರಸಾ ದೇವಂ ಸ್ವಯಂಭೋ ಪರಮೇಶ್ವರಂ ಏಕಂ ಸರ್ವಗತಂ ದೇವಂ ಸರ್ವದೇವಮಯಂ ವಿಭಂ ರುದ್ರವರ್ಮ ಪ್ರವಕ್ಷಾಮಿ ಅಂಗ ಪ್ರಾಣಸ್ಯ ರಕ್ಷಯೇ ಅಹೋರಾತ್ರಮಿದಂ ದೇವಂ ರಕ್ಷಾರ್ಥಂ ತ್ರಾಹಿ ಮಾಂ ಪುರ. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ ಶಂಭೋ. ಆದಿತ್ಯಾದನವಗ್ರಹ ದೇವತಾಭ್ಯೋ ನಮಃ. ಮೇಷರಾಶಿಯ ಫಲವನ್ನು ನೋಡಿದಾಗ ಅತ್ಯಂತ ಸುಪ್ರಸಿದ್ಧವಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ಸಂದರ್ಶಿಸುವಂತಹ ಸುಯೋಗ ಇರತಕ್ಕಂಥದ್ದು. ಹೊಸ ಹೂಡಿಕೆಗಳಲ್ಲಿ ಲಾಭ ಬರ್ತಕ್ಕಂಥದ್ದಾಗಿರುತ್ತೆ. ಹಿರಿಯರ ಸಹಕಾರ ಸಿಗ್ತಕ್ಕಂಥದ್ದು, ಆಶೀರ್ವಾದ ಸಿಗ್ತಕ್ಕಂಥದ್ದು. ವೃತ್ತಿರಂಗದಲ್ಲೂ ಕೂಡ ಯಶಸ್ಸು ಸಿಗ್ತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ವರ್ಗಾವಣೆ ಆಗ್ತಕ್ಕಂಥದ್ದು, ದೂರದ ಪ್ರಯಾಣವನ್ನು ಮಾಡುವಂತಹ ಸುಯೋಗ ಇರತಕ್ಕಂಥದ್ದು. ಮೇಷರಾಶಿಯವರಿಗೆ ಒಟ್ಟಾರೆಯಾಗಿ ಇವತ್ತಿನ ಈ ಸುಕಾಲದಲ್ಲಿ ಅನನ್ಯವಾಗಿ ಶ್ರದ್ಧಾಭಕ್ತಿಯಿಂದ ನೀವು ಮಾಡುವಂಥ ಎಲ್ಲ ಕೆಲಸ ಕಾರ್ಯಾದಿಗಳಲ್ಲಿ ಲಕ್ಷ್ಯವಿಟ್ಟಾಗ ಖಂಡಿತ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮೇಷರಾಶಿಯವರು ಇವತ್ತಿನ ದಿವಸ ಓಂ ಗಂ ಗಣಪತಿಯೇ ನಮಃ ಅಂತೇಳಿ ಗಣಪತಿಯ ಪ್ರಾರ್ಥನೆ ಇನ್ನಷ್ಟು ಶುಭವನ್ನು ತರತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ಮಕ್ಕಳೊಟ್ಟಿಗೆ ಸಹಕಾರ ಸಿಗ್ತಕ್ಕಂಥದ್ದು, ಮಕ್ಕಳೊಟ್ಟಿಗೆ ಎಲ್ಲಾದರೂ ಪ್ರಯಾಣ ಮಾಡ್ತಕ್ಕಂಥದ್ದು, ಹೊಸ ಶುಭ ಕಾರ್ಯಾದಿಗಳಿಗೆ ಚಾಲನೆ ಮಾಡ್ತಕ್ಕಂಥದ್ದು, ಉದ್ಯೋಗದಲ್ಲೂ ಕೂಡ ಉನ್ನತ ಅಧಿಕಾರಿಗಳ ಸಹಕಾರ ಸಿಗ್ತಕ್ಕಂಥದ್ದು. ಪೊಲೀಸ್ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೂ ಕೂಡ ಇವತ್ತಿನ ದಿವಸ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನಾದಿಗಳು ಸಿಗ್ತಕ್ಕಂಥದ್ದಾಗಿರುತ್ತೆ. ಆದರೆ ಆತುರದ ನಿರ್ಧಾರಗಳಿಂದ ಇವತ್ತಿನ ದಿವಸ ನೀವು ವಂಚಿತರಾಗ್ತಕ್ಕಂಥದ್ದಾಗಿರ್ತಾರೆ. ಈ ಎಲ್ಲ ಅವಕಾಶಗಳು ಕೂಡ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರಗಳ ಮೇಲೆ ಅವಲಂಬಿತವಾಗಿರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ನಿರ್ಧಾರಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ ನೀವು ತೆಗೆದುಕೊಳ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಂಡಾಗ ಖಂಡಿತ ಶುಭವಾಗುತ್ತೆ. ವೃಷಭ ರಾಶಿಯವರು ಇವತ್ತಿನ ದಿವಸ ಮಹಾಲಕ್ಷ್ಮಿ ಸಮೇತನಾಗಿ ಮಹಾವಿಷ್ಣುವಿನ ಪ್ರಾರ್ಥನೆ ಓಂ ಮಹಾವಿಷ್ಣುವೇ ನಮಃ ಅಂತೇಳಿ ವಿಷ್ಣುವಿನ ಪ್ರಾರ್ಥನೆ ಮಾಡತಕ್ಕಂಥದ್ದು ಶುಭವಾಗುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಹಿರಿಯರ ಸಮಾಗಮನ ಆಗ್ತಕ್ಕಂಥದ್ದು, ಬಾಲ್ಯದ ಗೆಳೆಯರ ಸಮಾಗಮನ ಆಗ್ತಕ್ಕಂಥದ್ದು, ವಿಶೇಷವಾಗಿ ಪಾಲುದಾರಕ ವ್ಯವಹಾರಾದಿಗಳಲ್ಲೂ ಕೂಡ ಲಾಭ ಸಿಗ್ತಕ್ಕಂಥದ್ದಾಗಿರುತ್ತೆ. ತಾಯಿಯಿಂದ ಸಹಕಾರ ಸಿಗ್ತಕ್ಕಂಥದ್ದು, ಸ್ತ್ರೀಯರಿಂದ ಸಹಕಾರ ಸಿಗ್ತಕ್ಕಂಥದ್ದು, ಮೆಡಿಕಲ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ವೈದ್ಯರಿಗೆ, ಹೀಗೆ ಎಲ್ಲ ರೀತಿಯಲ್ಲೂ ಕೂಡ ಸನ್ಮಂಗಳಕರವಾಗಿರ್ತಕ್ಕಂಥ ವಾತಾವರಣ ಇರತಕ್ಕಂಥ ಸುಯೋಗದ ದಿವಸ. ವಿಶೇಷವಾಗಿ ಇವತ್ತಿನ ದಿವಸ ಸಾಂಬಶಿವನ ದರ್ಶನ, ಓಂ ನಮಃ ಶಿವಾಯ ಅಂತಕ್ಕಂಥ ಶಿವಪಂಚಾಕ್ಷರ ಮಂತ್ರ ಇನ್ನಷ್ಟು ಶುಭವನ್ನು ತರುತ್ತೆ ಮಿಥುನ ರಾಶಿಯವರಿಗೆ. ಮುಂದಿನ ರಾಶಿ ಕಟಕ ರಾಶಿ. ಸ್ವಲ್ಪ ದೇಹಾಲಸ್ಯ ಆಗ್ತಕ್ಕಂಥದ್ದಾಗಿರುತ್ತೆ. ಅಂದರೆ ಸುಸ್ತು, ಮಾನಸಿಕ ಒತ್ತಡ ಇವತ್ತಿನ ದಿವಸ ಸ್ವಲ್ಪ ವಿಳಂಬಿತವಾಗಿ ನಿಮ್ಮನ್ನು ಕಾಡ್ತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ಕಟಕ ರಾಶಿಯವರು ಇವತ್ತಿನ ದಿವಸ ದೂರದ ಪ್ರಯಾಣವನ್ನು ಮಾಡಬೇಕಾದರೂ ಕೂಡ ಸ್ವಲ್ಪ ಎಚ್ಚರ ವಹಿಸಿ. ಶಾರೀರಿಕ ಸಮಸ್ಯೆಗಳು ನಿಮ್ಮನ್ನು ಬಾಧಿಸ್ಬೋದು. ಸ್ವಲ್ಪ ಆರೋಗ್ಯದ ಕಡೆ ಗಮನ ವಹಿಸಿ. ಪತ್ನಿಯ ಸಹಕಾರ, ಕುಟುಂಬದವರ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ತಾಯಿ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಕಟಕ ರಾಶಿಯವರು ವಿಶೇಷವಾಗಿ ಸಾಂಬಶಿವನ ಸನ್ನಿಧಾನದಲ್ಲಿ ಬಿಲೋಪತ್ರೆಯನ್ನು ಕೊಟ್ಟು ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಓಂ ಈಶ್ವರಾಯ ನಮಃ ಅಂತೇಳಿ ಈಶ್ವರ ಮಂತ್ರವನ್ನು ಪ್ರಾರ್ಥನೆ ಮಾಡೋದ್ರಿಂದ ಕನಿಷ್ಠ ಸನ್ಮಂಗಳ ಆಗ್ತಕ್ಕಂಥದ್ದಾಗಿರುತ್ತೆ. ಶುಭವಾಗಲಿ. ಸರಿ ಗುರುಜಿ, ನೀವು ವ್ಯಕ್ತಿಯ ಮನಸ್ಸು ಚಂಚಲವಾಗುತ್ತೆ ಅಂತ ಹೇಳಿದ್ರೆ ಅದು ಸಹಜನ ಅಥವಾ ಏನಾದರೂ ಸಂಸ್ಕಾರದ ಕೊರತೆ ಅಂತ ಕರಿಬೋದಾ ಗುರುಗಳೇ? ಸಂಸ್ಕಾರ ಎಲ್ಲಿಂದ ಬರುತ್ತೆ? ಯಾವುದೇ ನಾವು ಒಂದು ಇಕ್ವಿಪ್ಮೆಂಟ್ಸನ್ನು ಸಂಸ್ಕಾರಯುತವಾಗಿ ಮೊಬೈಲನ್ನು ಕೂಡ ಮಿತವಾಗಿ ಬಳಸ್ಕೊಂಡಾಗ ಅದು ಅದರಲ್ಲಿ ಯಾವುದೇ ಸಮಸ್ಯೆ ನಮಗಿರಲ್ಲ. ಈಗ ಮೊಬೈಲನ್ನು 2 hours 3 hours ನಾವು ಯೂಸ್ ಮಾಡಿದಾಗ ಕಣ್ಣಿನ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ದಾಗಿರುತ್ತೆ. ಅದು ಸಮಯ ವ್ಯರ್ಥ ಆಗುತ್ತೆ, ಆರೋಗ್ಯದಲ್ಲಿ ಕ್ಷಯವಾಗುತ್ತೆ, ಕಣ್ಣಿನ ಸಮಸ್ಯೆ ಬರುತ್ತೆ. ಮುಖ್ಯವಾಗಿ ಎಲ್ಲದಕ್ಕಿಂತ ಮಿಗಿಲಾಗಿ ನಮಗೆ ಏನಪ್ಪ ಅಂದರೆ ಸಮಯ ಅನ್ನೋದು ಮತ್ತೆ ನಮಗೆ ಸಿಗದೇ ಇರತಕ್ಕಂಥದ್ದು. ಈ ಮೊಬೈಲ್ ಬಂದಾದ ನಂತರದಲ್ಲಿ ಏನಾಯಿತು, ಸಮಯ ನಮ್ಮನ್ನು ರಸ್ತೆಯಲ್ಲಿರ್ತಕ್ಕಂಥ ಆತುರ ಮೊಬೈಲಲ್ಲಿ ನೋಡಬೇಕಾದ್ರೆ ಇರಲ್ಲ. ಇದೊಂದು ರೀಲ್ ನೋಡಿ ಇನ್ನೊಂದು ರೀಲ್ಗೆ ಹೋಗುತ್ತೆ, ಇನ್ನೊಂದು ರೀಲ್ ಹೋಗಿ ಇನ್ನೊಂದು ರೀಲ್, ಹೀಗೆ ಪರಿವರ್ತನೆ ಅಂತಕ್ಕಂಥದ್ದು ಮನುಷ್ಯನಲ್ಲಿ ಸ್ತುತಿಪಟಲದಲ್ಲಿ ಮುಖ್ಯವಾಗಿ ಅವನಿಗೆ ಜ್ಞಾನ ಇದ್ದರೂ ಕೂಡ ಗೊತ್ತಿದ್ದು ತಪ್ಪು ಮಾಡ್ತಾ ಇರ್ತಕ್ಕಂಥವನು ಆಗ್ತಾನೆ. ಹಾಗಾಗಿ ಈ ಮನಃಕಾರಕನಾಗಿರ್ತಕ್ಕಂಥವನು ಚಂದ್ರ ಮತ್ತು ಕುಜರ ಸಂಯೋಜನೆ ಬಂತು ಅಂತ ಇಟ್ಕೊಳ್ಳಿ. ದುಸ್ಥಾನಾಧಿಪತಿಗಳು ಮುಖ್ಯವಾಗಿ ಈ ಒಂದು ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ
ಸಪ್ತಮ ಅಷ್ಟಮ ಭಾವಗಳು, ದ್ವಿತೀಯ ಭಾವ ಹಣಕಾಸಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಚತುರ್ಥ ಭಾವ ಕುಟುಂಬಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಶಯನ ಭಾವ ಬಹಳ ಮುಖ್ಯವಾಗಿ ನಾವು ಮಲಗುವ ಸ್ಥಿತಿಮಾನಗಳೇನಿದ್ದಾವೋ ಇದಕ್ಕೆ ಸಂಬಂಧಪಟ್ಟ ಹಾಗೆ ದೋಷಗಳು ಬಂದಾಗ, ಯಾಕೆಂದರೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೆ ಇರತಕ್ಕಂಥದ್ದಾಗಿರುತ್ತೆ. ಇನ್ನೊಂದು ಏನಾಗುತ್ತಪ್ಪ ಅಂದರೆ, ಈಗ ಸಂಬಂಧಗಳಲ್ಲೇ ಮದುವೆಗಳನ್ನು ಮಾಡ್ಕೊಳ್ತಕ್ಕಂಥ ಟ್ರೆಂಡ್ ಇತ್ತು, ಈಗ ಸ್ವಲ್ಪ ಬದಲಾಗ್ತಾ ಇದೆ. ಅದೇನಾಗ್ತದೆ, ತಂದೆ ತಾಯಿಯ ತಮ್ಮ ಅಂದರೆ ವಯೋಮಾನಕ್ಕೆ ಸಹಜವಾಗಿ ಕೂಡ ತುಂಬ ಲಾಂಗ್ ಅವರಿಬ್ಬರಿಗೂ ಕೂಡ ಗ್ಯಾಪ್ ಇದ್ದಾಗಲೂ ಕೂಡ ಈ ಸಮಸ್ಯೆಗಳು ಬರ್ತಕ್ಕಂಥದ್ದು ತುಂಬ ನಮ್ಮ ಹತ್ರ ಅನುಕೂಲಕರವಾಗಿ ಇದ್ದಂಥ ಸಂಸಾರಗಳು ಕೂಡ ಈ ರೀತಿಯಾದಂಥ ಸಮಸ್ಯೆಗಳಿಗೆ ಹೋದಾಗ ನಾವು ಅದನ್ನು ಕೇಳಿದಾಗ ನಮಗೆ ಬಂದಂಥ ಉತ್ತರ ಏನಪ್ಪ ಅಂದರೆ ಅನ್ಸ್ಯಾಟಿಸ್ಫ್ಯಾಕ್ಷನ್ ಅಂತಕ್ಕಂಥದ್ದು ಬರ್ತಾ ಇರತಕ್ಕಂಥದ್ದಾಗಿರುತ್ತೆ. ಅದಕ್ಕೂ ಕೂಡ ಮೂಲ ಕಾರಣ ಏನಪ್ಪ ಅಂದರೆ, ಹೆಣ್ಣಿಗೆ ಬಹಳ ಮುಖ್ಯವಾಗಿ ಹೆಣ್ಣು ಅಂತಕ್ಕಂಥದ್ದು ಒಂದು ಕ್ಷೇತ್ರ. ಹೆಣ್ಣು ಯಾರ ಮನೆಯಲ್ಲಿ ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಾಗಿ ಆನಂದವಾಗಿ ಇರುವಂಥವಳಾಗ್ತಾಳೋ ಆ ಕುಟುಂಬ ನಂದಗೋಕುಲವಾಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಎಣ್ಣೆ ಮಾರ್ಪಟ್ಟಾಗ ಇಡೀ ಕುಟುಂಬ ನಾಶ ಆಗ್ತಕ್ಕಂಥ ಎಷ್ಟೋ ಉದಾಹರಣೆಗಳು ಕಣ್ಣು ಮುಂದೆ ನಮಗೆ ಜ್ವಲಂತದ ನಿದರ್ಶನಗಳು ಕಾಣ್ತಾ ಇರತಕ್ಕಂಥದ್ದಾಗಿರುತ್ತೆ. ಇದಕ್ಕೆ ಚಂದ್ರನೇ ಕಾರಕನಾಗ್ತಕ್ಕಂಥ. ಸರಿ ಗುರುಜಿ, ಮುಂದಿನ ರಾಶಿ ಭವಿಷ್ಯದ ಫಲಾನುಫಲಗಳನ್ನು ತಿಳಿಸಿಕೊಡೋದಾದರೆ? ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯ ಫಲವನ್ನು ನೋಡಿದಾಗ ಇವತ್ತು ಅನಿರೀಕ್ಷಿತವಾಗಿರ್ತಕ್ಕಂಥ ಧನಾಗಮನ ಆಗ್ತಕ್ಕಂಥದ್ದಾಗಿರುತ್ತೆ. ಅಧಿಕಾರಿಗಳಿಗೆ ಇವತ್ತಿನ ದಿವಸ ಸಹಕಾರ ಸಿಗ್ತಕ್ಕಂಥದ್ದು. ಸ್ವಲ್ಪ ಸಾಂಪ್ರದಾಯಿಕ ವಿಚಾರಾದಿಗಳಲ್ಲಿ ಇವತ್ತಿನ ದಿವಸ ನಿಮ್ಮ ಮನಸ್ಸು ಪರಿವರ್ತನೆ ಆಗ್ತಕ್ಕಂಥದ್ದಾಗಿರುತ್ತೆ. ಹೊಸ ವಸ್ತುಗಳನ್ನು ಖರೀದಿ ಮಾಡುವಂತಹ ಸುಯೋಗ, ಸಾಲಕ್ಕೆ ಸಂಬಂಧಪಟ್ಟ ಹಾಗೆ ನಿವೃತ್ತಿ ವಿಮೋಚನೆ ಸಿಗ್ತಕ್ಕಂಥ ಸುಯೋಗ ಇರತಕ್ಕಂಥದ್ದು. ಸಿಂಹರಾಶಿಯವರು ಇವತ್ತಿನ ದಿವಸ ಸಾಂಬಶಿವನ ದರ್ಶನ ಮಾಡಿ ಸಾಂಬಶಿವನ ಸನ್ನಿಧಾನದಲ್ಲಿ ಅನನ್ಯವಾಗಿ ಇಕ್ಷು ಅಂದರೆ ಕಬ್ಬಿನ ರಸವನ್ನು ದೇವರಿಗೆ ಅರ್ಪಣೆ ಮಾಡಿ ಅನನ್ಯವಾಗಿ ಸಾಲ ನಿವೃತ್ತಿ ಆಗಲಿ ಅಂತೇಳಿ ಪ್ರಾರ್ಥನೆ ಮಾಡೋದ್ರಿಂದ ಸಿಂಹರಾಶಿಯವರಿಗೆ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಉದ್ಯೋಗದಲ್ಲಿ ಯಶಸ್ಸು ಸಿಗ್ತಕ್ಕಂಥದ್ದಾಗಿರುತ್ತೆ. ಕುಟುಂಬದ ಸಹಕಾರ ಸಿಗ್ತಕ್ಕಂಥದ್ದು. ವಾತ ಸಂಬಂಧಿತವಾದ ತೊಂದರೆ ನಿಮ್ಮನ್ನು ಇವತ್ತಿನ ದಿವಸ ಬಾಧಿಸಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ಕನ್ಯಾ ರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಗಣಪತಿಯ ಪ್ರಾರ್ಥನೆ, ಓಂ ಗಂ ಗಣಪತಿಯೇ ನಮಃ ಅಂತೇಳಿ ಗಣಪತಿಯ ಮೂಲಮಂತ್ರವನ್ನು ಪ್ರಾರ್ಥನೆ ಮಾಡೋದ್ರಿಂದ ಕನ್ಯಾ ರಾಶಿಯವರಿಗೆ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯಲ್ಲಿ ಇವತ್ತಿನ ದಿವಸ ಏನಪ್ಪ ಅಂದರೆ ಸ್ವಲ್ಪ ಮಾನಸಿಕ ಒತ್ತಡ ಇರತಕ್ಕಂಥದ್ದು, ಸಂಚಾರದಲ್ಲಿ ಏನಾದರೂ ಏರ್ಪೇರುಗಳಾಗ್ತಕ್ಕಂಥದ್ದು, ಅಡಚಣೆಗಳಾಗ್ತಕ್ಕಂಥದ್ದು, ನಷ್ಟ ಆಗ್ತಕ್ಕಂಥದ್ದು, ಹೀಗೆ ಸಂಚಾರದಲ್ಲಿ ತೊಂದರೆ ಆಗ್ತಕ್ಕಂಥದ್ದಾಗಿರುತ್ತೆ. ಚಾಲನೆಯಲ್ಲಿ ಬಹಳ ಜಾಗೃತಿ ವಹಿಸಿ ಇವತ್ತಿನ ದಿವಸ ತುಲಾರಾಶಿಯವರು. ಇನ್ನು ಹೊಸದಾಗಿ ವ್ಯಾಪಾರವನ್ನು ಪ್ರಾರಂಭಿಸಬೇಕು ಅಂದ್ಕೊಂಡಿರ್ತಕ್ಕಂಥವ್ರಿಗೂ ಕೂಡ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಕುಲದೇವರ ಪ್ರಾರ್ಥನೆ, ಗಣಪತಿಯ ದರ್ಶನ, ಸಾಂಬಶಿವನ ಪ್ರಾರ್ಥನೆ ನಿಮ್ಮ ಎಲ್ಲ ಕೆಲಸ ಕಾರ್ಯಾದಿಗಳಲ್ಲೂ ಕೂಡ ಸನ್ಮಂಗಳವನ್ನು ಕೊಡ್ತಕ್ಕಂಥದ್ದಾಗಿರುತ್ತೆ ತುಲಾರಾಶಿಯವರಿಗೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ಗೃಹಕ್ಕೆ ಸಂಬಂಧಪಟ್ಟ ಹಾಗೆ ಉಪಕರಣಾದಿಗಳನ್ನು, ಎಲೆಕ್ಟ್ರಾನಿಕ್ ಉಪಕರಣಗಳನ್ನು, ಟಿ ವಿ, ಫ್ರಿಜ್ಜು ಈ ರೀತಿಯಾಗಿರ್ತಕ್ಕಂಥ ವಸ್ತುಗಳನ್ನು ಖರೀದಿಸುವಂತಹ ಸುಯೋಗ ಇರತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ. ಗುತ್ತಿಗೆದಾರರಿಗೆ ಲಾಭ ಆಗ್ತಕ್ಕಂಥದ್ದು, ವಿದ್ಯುತ್ ಗುತ್ತಿಗೆದಾರರಿಗೆ, ರೋಡ್ ಕಾಂಟ್ರಾಕ್ಟರ್ಗೆ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ, ಗೃಹ ನಿರ್ಮಾಣ ಗುತ್ತಿಗೆದಾರರಿಗೂ ಕೂಡ ಒಟ್ಟಾರೆಯಾಗಿ ಗುತ್ತಿಗೆದಾರರಿಗೆ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ನೀರಿನ ವ್ಯವಸ್ಥೆ, ನೀರಿಗೆ ಸಂಬಂಧಪಟ್ಟ ಹಾಗೆ ವ್ಯಾಪಾರವನ್ನು ಮಾಡ್ತಾ ಇರ್ತಕ್ಕಂಥವ್ರು, ಕೃಷಿಕರಿಗೂ ಕೂಡ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಉನ್ನತ ವಿದ್ಯಾಭ್ಯಾಸವನ್ನು ಮಾಡುವ ಸಲುವಾಗಿ ಪ್ರಯತ್ನಕಾರಿಯಾದಿಗಳಲ್ಲಿ ಸಫಲತೆ ಕಾಣ್ತಕ್ಕಂಥದ್ದು. ಇಷ್ಟು ದಿನಗಳಿಂದ ಯಾವುದೋ ಕಾಲೇಜಿಗೆ ಅದೇ ಕಾಲೇಜ್ ಬೇಕು ಅಂತೇಳಿ ನೀವು ಮನಸ್ಸಿನಲ್ಲಿ ಅಪೇಕ್ಷೆ ಇಟ್ಕೊಂಡಿದ್ದಂಥವ್ರಿಗೆ ಇವತ್ತಿನ ದಿವಸ ಆ ಶುಭವಾರ್ತೆ ಕೇಳ್ತಕ್ಕಂಥವರಾಗಿರ್ತೀರಾ. ವೃಶ್ಚಿಕ ರಾಶಿಯವರು ಅನನ್ಯವಾಗಿ ಗಣಪತಿಯ ದರ್ಶನ, ಗಣಪತಿಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗುತ್ತೆ. ಸರಿ ಗುರೂಜಿ, ಎಲ್ಲೋ ಒಂದು ಕಡೆ ದೈಹಿಕ ಆಕರ್ಷಣೆ ಅಥವಾ ಇತ್ತೀಚಿನ ಟ್ರೆಂಡ್ಗಳಿಗೆ ಈ ವಿವಾಹೇತರ ಸಂಬಂಧಕ್ಕೆ ಮಾರು ಹೋಗ್ತಾ ಇದ್ದಾರೆ. ಇದು ಕೆಲವರ ಜಾತಕದಲ್ಲಿ ಗ್ರಹಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ? ಹೀಗಿದ್ದಾಗ ಸಂಬಂಧಗಳು ಬೆಳವಣಿಗೆ ಆಗುತ್ತಾ ಹೇಗೆ ಗುರುಗಳೇ? ಇಲ್ಲಿ ಕುಜ ಮತ್ತು ಶುಕ್ರ ಸಂಯೋಜನೆ ಆಯಿತು ಅಂತ ಇಟ್ಕೊಳ್ಳಿ. ಈಗ ಕೆಲವು ಸಂದರ್ಭಗಳಲ್ಲಿ ನಮಗೆ ಯಾವುದೋ ಒಂದು ರಿಕ್ವೆಸ್ಟ್ ಬರುತ್ತೆ, ಎಲ್ಲಿ ಫೇಸ್ಬುಕ್ಕಲ್ಲಿ ಒಂದು ರಿಕ್ವೆಸ್ಟ್ ಬರುತ್ತೆ, ನಾವು ಅಕ್ಸೆಪ್ಟ್ ಮಾಡ್ತೀವ ಮಾಡೋದಿಲ್ಲ ಅನ್ನೋ ಆ ಮನಸ್ಸಿನ ನಿರ್ಧಾರದ ಮೇಲೆ ನಮ್ಮ ಬದುಕು ನಿರ್ವಹಣೆ ಆಗ್ತಾ ಇರ್ತಕ್ಕಂಥದ್ದಾಗುತ್ತೆ. ನಾನೇನು ಹೇಳ್ತಾ ಇದ್ದೀನಿ, ನಮ್ಮ ಬದುಕನ್ನು ನಮ್ಮ ಹಿಡಿತದಲ್ಲಿ ಇಟ್ಕೊಳ್ತಕ್ಕಂಥದ್ದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಈ ವಿವಾಹೇತರ ಸಂಬಂಧಗಳಿಗೆ ಮೂಲ ಕಾರಕನಾಗಿರ್ತಕ್ಕಂಥವನು ಶುಕ್ರ. ಲಾಸ್ಯ ಜೀವನ, ಭೋಗ ಜೀವನಕ್ಕೆ ಮಾರ್ಪಡುವಂಥ ಒಂದು ಬದುಕು. ಯಾಕಂದರೆ ಅಲ್ಲಿ ಒಂದು ಹಂತದ ತನಕ, ಯಾಕಂದ್ರಪ್ಪ ಎಷ್ಟು ದಿವಸನೇ ಈ ಬದುಕು, ಇದು ಏನಾದರೂ ಪರಿವರ್ತನೆ ಮಾಡ್ಕೊಳ್ಳೋಣ ಅಂತಕ್ಕಂಥ ಹುಚ್ಚುತನದಿಂದ, ಹಂಬುತನದಿಂದ ಅವರ ಇಡೀ ಒಟ್ಟಾರೆಯಾದ ಬದುಕನ್ನು ಅಲ್ಲಿ ತನಕ ಸುಭದ್ರವಾಗಿ ಆ ಒಂದು ಪಾತಿವ್ರತೆಯನ್ನು ಅಥವಾ ಉತ್ತಮವಾದಂಥ ಜೀವನವನ್ನು ಇಟ್ಕೊಂಡಿರ್ತಕ್ಕಂಥವ್ರು, ಅಲ್ಲಿಂದ ಏನಾಗುತ್ತೆ ಅವರಿಬ್ಬರ ಮಧ್ಯದಲ್ಲಿ ಒಡಕನ್ನುಂಟು ಮಾಡುತ್ತೆ. ಒಡಕಿಗೆ ಕಾರಕನ ಯಾರಪ್ಪ ಅಂದರೆ ರಾಹು. ಯಾವಾಗ ನಮಗೆ ಗೊತ್ತಿಲ್ಲದೆ ಇರತಕ್ಕಂಥ ಫ್ರೆಂಡ್ ರಿಕ್ವೆಸ್ಟ್ ನಮ್ಮ ಹತ್ರ ಬಂದಾಗ ನಾವು ಯಾವಾಗ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತೀವೋ ಅಲ್ಲಿ ನಮಗೆ ಶುರುವಾಗುತ್ತೆ. ಅದು ಯಾವ ರೀತಿಯಲ್ಲಾದರೂ ಬೇಕಾದ್ರೆ ಆಗ್ಬೋದು. ಅದು ಅಲ್ಲಿಗೆ ಇದ್ದು ಫ್ರೆಂಡಾಗೇ ಇರ್ಬೋದು,
ಫ್ರೆಂಡಿಂದ ಇನ್ನು ಸ್ವಲ್ಪ ಮುಂದೆ ಹೋಗಿ ನಾವು, ಯಾಕೆಂದರೆ ಪ್ರತಿನಿತ್ಯ ನ್ಯೂಸಲ್ಲೂ ಕೂಡ ನಾವು ಕೇಳ್ತಾ ಇರ್ತಕ್ಕಂಥ ವಾರ್ತೆಗಳು ಇದೇ ಸಂದರ್ಭ ಇದಕ್ಕೆ ಸಮಾನವಾಗಿರ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಶುಕ್ರ ಮತ್ತು ರಾಹು ಮತ್ತು ಕುಜನು ಸಂಯೋಜನೆ ಬಂತು, ಅಥವಾ ಚಂದ್ರ ಕುಜ ರಾಹು ಸಂಯೋಜನೆ ಬಂತು, ಅಥವಾ ಶುಕ್ರ ಚಂದ್ರ ಕುಜ ಸಂಯೋಜನೆ ಬಂತು, ಈ ಗ್ರಹಗಳ ಸಂಯೋಜನೆ ಬಂದಾಗ ಇದು ಅದನ್ನು ತಳ್ಳುತ್ತೆ. ನೀನು ಮಾಡು 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 ಅಂದರೆ ಮನಸ್ಸಿಗೆ ಯಾವುದು ಮದವನ್ನು ನೀಡುತ್ತೋ ಅದನ್ನು ಬಿಟ್ಟು, ಯಾವುದು ಆಹ್ಲಾದವನ್ನು ನೀಡುತ್ತೋ ಅದನ್ನು ಬಿಟ್ಟು, ಯಾಕಂದರೆ ಶಾಸ್ತ್ರಕ್ರಮವಾಗಿ ಇನ್ನು ಬಿಟ್ಟಿರತಕ್ಕಂಥದ್ದು ಇಲ್ಲೀಗಲ್ ಸಂಬಂಧಪಟ್ಟ ಹಾಗೆ ಇಲ್ಲೀಗಲ್ಗೆ ಹೋಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಕ್ಕಂಥವನು ರಾಹು ಮತ್ತು ಶುಕ್ರ ಮತ್ತು ಕುಜ. ಸರಿ ಗುರೂಜಿ, ಒಬ್ರು ಕಾಲರ್ ಇದ್ದಾರೆ, ಮಾತನಾಡ್ಬಿಡೋಣ. ಮಂಗಳೂರಿನಿಂದ ಶಿಲ್ಪಾ ಶೆಟ್ಟಿ ಅಂತ ಹೇಳಿ. ನಮಸ್ಕಾರ ಶಿಲ್ಪಾ. ಪುಷ್ಪ ಶೆಟ್ಟಿ ಅಂತ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ ಪುಷ್ಪ? ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು. ಓಕೆ, 1 ರಿಂದ 30 ಸಂಖ್ಯೆ ಒಳಗೆ ಯಾವ್ದಾದ್ರು ಒಂದು ನಂಬರ್ ಅನ್ನು ಆಯ್ಕೆ ಮಾಡಿ. 25. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ತೊಂದರೆ ಇಲ್ಲ ಸ್ವಾಮೀಜಿ. ಹೇಳಿ ತಾಯಿ, ಸ್ವಲ್ಪ ಒಳ್ಳೇದು ಮಾಡಲಿ. ಕಷ್ಟದಲ್ಲಿದ್ದೇನೆ ಈಗ. ಅಮ್ಮ, ಕಷ್ಟದಲ್ಲಿದ್ದೇನೆ ಈಗ ಸ್ವಲ್ಪ. ಖಂಡಿತ ಒಳ್ಳೇದಾಗುತ್ತೆ, ಚಿಂತೆ ಮಾಡೋ ಅಗತ್ಯ. ಏನು ಕೆಲಸ ಮಾಡ್ತಾರೆ ನೀವು? ನಾನು ಹೌಸ್ ವೈಫ್. ಓಕೆ, ಏನು ಮಗಳದ್ದು ಏನು ಕೇಳಬೇಕಿತ್ತು? ಮಗಳ ಬಗ್ಗೆ ಕೇಳಬೇಕಿತ್ತು. ಏನು ಕೇಳಬೇಕಿತ್ತು? ಅವಳದು ಮದುವೆ ಆಯ್ತು ಆಗಸ್ಟ್ 25ಕ್ಕೆ. ಇದು ಹೋದ ವರ್ಷ. ಈಗ ಸ್ವಲ್ಪ ಸಮಸ್ಯೆ ಆಗಿದೆ ಸ್ವಾಮೀಜಿ. ಏನು ಅಳಿಯ ಮತ್ತೆ ಮಗಳ ಹೆಸರೇನು? ಅಳಿಯನ ಹೆಸರು ದೇವಿ ನಿಶ್ಚಲ್ ಶೆಟ್ಟಿ ಅಂತ. ಮಗಳ ಹೆಸರು ಗಶ್ಮಿತಾ ಶೆಟ್ಟಿ ಅಂತ. ರಶ್ಮಿತಾ? ಗಶ್ಮಿತಾ, GASH. ಓ, ದಶ್ಮಿತಾ. ಗಶ್ಮಿತಾ, ಗ ಅಕ್ಷರ. ಅಮ್ಮ, ಏನಂದ್ರೆ ಯಾವತ್ತು ನೀವು ಮದುವೆ ಮಾಡಿದ್ದು? ಆಗಸ್ಟ್ 25. ದಿನ ಭಾನುವಾರನಾ? ಭಾನುವಾರ ಅಲ್ಲ, ದಿನ ಗುರುವಾರ ಇರಬೇಕು ಅಂತ. ದಿನ ಗೊತ್ತಿಲ್ಲ. ಬಟ್ ನೋಡಿ, ಒಂದೊಮ್ಮೆ ದಿನವನ್ನ ಪರಿಶೀಲನೆ ಮಾಡ್ಕೊಳ್ಳಿ. ಏನು ಮಾಡಬೇಕಪ್ಪ ಅಂದರೆ, ಈ ಸಂಬಂಧದಲ್ಲಿ ಸ್ವಲ್ಪ ಬಿರುಕುಗಳಾಗಿರುತ್ತೆ. ಇದು ಯಾಕೆಂದರೆ ಮೂಲ ಅಲ್ಲಿದ್ದಿದ್ದೇ, ಇವಾಗ ನಿಮ್ಗೆ ಅದು ಗೋಚರ ಆಗ್ತಾ ಇರತಕ್ಕಂಥದ್ದಾಗುತ್ತೆ. ಎಲ್ಲೋ ಮಾನಸಿಕವಾಗಿ ನಿಮಗೆ ಅನ್ಸ್ಯಾಟಿಸ್ಫ್ಯಾಕ್ಷನ್ ಅಂತಕ್ಕಂಥದ್ದು ಅಲ್ಲಿ ಬರ್ತಾ ಇರತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗಾಗಿ ನೀವೇನು ಮಾಡಬೇಡಿ, ಯಾವುದಾದ್ರೂ ಶ್ರೀನಿವಾಸನ ಸನ್ನಿಧಾನಕ್ಕೆ ಒಂದೊಮ್ಮೆ ನಿಮ್ಮ ಸೊಸೆ ಮತ್ತು ಅಳಿಯನಿಬ್ಬರನ್ನು ಕೂಡ ಕರ್ಕೊಂಡೋಗಿ, ನಿಮಗೆ ಅನುಕೂಲ ಇದ್ದರೆ ತಿರುಪತಿ ಬೆಟ್ಟಕ್ಕೆ ಹೋಗಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿಕೊಂಡು, ಅಲ್ಲಿ ಕಪಿಲ ತೀರ್ಥ ಮತ್ತು ಮೇಲೆ ಪಾಪನಾಶಿನಿ ಸ್ನಾನವನ್ನು ಮಾಡಿ, ಆ ವೆಂಕಟೇಶ್ವರ ಸ್ವಾಮಿಯಲ್ಲಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ, ತಾಯಿಯಾದವರು ಅಪ್ಪ, ನನ್ನ ಮಗಳು ಮತ್ತು ಅಳಿಯ ಇಬ್ಬರು ಕೂಡ ಅನನ್ಯವಾದಂಥ ದಾಂಪತ್ಯ ಜೀವನವನ್ನು ಸುಖ ಸಮೃದ್ಧಿಯಾಗಿ ನೆರವೇರಿಸುವ ಹಾಗೆ ಅನುಗ್ರಹಿಸಪ್ಪ, ನಾನು ಇದಕ್ಕೆ ಕಲ್ಯಾಣೋತ್ಸವವನ್ನು ಮಾಡಿಸ್ತೇನೆ ಅಂತೇಳಿ ಭಗವಂತನಲ್ಲಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿಕೊಂಡು ಒಂದೊಮ್ಮೆ ಇವರನ್ನು ಕರ್ಕೊಂಡು ಹೋಗಿ ಬನ್ನಿ, ಖಂಡಿತ ಶುಭ ಆಗುತ್ತೆ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇದೀಗ ಮಹದೇವಣ್ಣ ಅಂತ ಹೇಳಿ ಕಾಲರ್ ಇದ್ದಾರೆ. ನಮಸ್ಕಾರ ಮಹದೇವಣ್ಣ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮಂಡ್ಯದಿಂದ. ಓಕೆ, ಏನು ಪ್ರಶ್ನೆ ಕೇಳಬೇಕಿತ್ತು ತಿಳಿಸಿ. ನಮ್ಮ ಹೆಂಗಸರ ಆರೋಗ್ಯದ ಬಗ್ಗೆ ಕೇಳೋದು. ಓಕೆ, 1 ರಿಂದ 30 ಸಂಖ್ಯೆ ಒಳಗೆ ಯಾವುದಾದ್ರೂ ಒಂದು ನಂಬರನ್ನು ಆಯ್ಕೆ ಮಾಡಿ. 19. ಓಕೆ, ಗುರುಗಳಿದ್ದಾನೆ, ಮಾತನಾಡಿ. ನಮಸ್ಕಾರ. ನಮಸ್ತೆ ಗುರುಗಳೇ. ಹೇಗಿದ್ದೀರಾ? ಏನು ಮನೆಯವರ ಹೆಸರೇನು? ಭಾಗ್ಯಮ್ಮ ಅಂತ. ಪೂರ್ವಾಷಾಢ ನಕ್ಷತ್ರ, ಧನುರಾಶಿ. ನೀವು ಎಷ್ಟು, ಅವ್ರಿಗೆ ವಯಸ್ಸೆಷ್ಟು ಈಗ? 37-38 ವರ್ಷ ಆಗಿದೆ. ಏನು ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ? ತಲೆ ಎಲ್ಲ ನೋವು ಇರ್ತಾ ಎಲ್ಲ ಅದು ಇದು ಅಂತ ಹೇಳ್ತಾರೆ. ಏನು ಚಿಂತೆ ಮಾಡುವ ಅಗತ್ಯ ಇಲ್ಲ. ಏನು ಮಾಡಬೇಕಪ್ಪ ಅಂದರೆ, ಅವರು ಎಷ್ಟು ತೂಕ ಇದ್ದಾರೆ? ಹಲೋ, ತೂಕ ಎಷ್ಟಿದ್ದಾರೆ? ಗೊತ್ತಿಲ್ಲ, ತೂಗ್ನಿಲ್ಲ ಗುರುಗಳೇ. ಒಂದು 45-50 kg ಇರಬೇಕು. ನಿಮಗೆ ಗೋಧಿ ಒಂದು 40 kg, ಅವ್ರು ಎಷ್ಟು ತೂಕ ಇದ್ದಾರೋ ಅಷ್ಟು ಗೋಧಿನ ಎಲ್ಲಾದರೂ ಸನ್ನಿಧಾನಕ್ಕೆ ಅರ್ಪಣೆ ಮಾಡುವ ಶಕ್ತಿ ಇದೆಯಾ? ಎಷ್ಟು ಗುರುಗಳೇ? ಅವರೆಷ್ಟು ತೂಕ ಇದ್ದಾರೋ ಅಷ್ಟು ಶಕ್ತಿ, ಅಂದರೆ ಆ ತೂಕದಷ್ಟು ಗೋಧಿಯನ್ನು ಯಾವುದಾದ್ರೂ ಈಶ್ವರನ ಸನ್ನಿಧಾನದಲ್ಲಿ ನೀವು ಅನ್ನದಾನ ನಡೆಯುವಂಥ ಸನ್ನಿಧಾನನೋ ಅಥವಾ ಎಲ್ಲಾದರೂ ಗೋಧಿ ಅಥವಾ ರವೆ ಇವೆರಡರಲ್ಲಿ ಒಂದನ್ನು ಅವ್ರ ತೂಕದಷ್ಟು ಎಲ್ಲಾದರೂ ತುಲಾಭಾರವನ್ನು ಮಾಡಿಸಿ ಅನನ್ಯವಾಗಿ ಶಿವನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಮುಂದಿನ ರಾಶಿ ಭವಿಷ್ಯದ ಫಲಾನುಫಲಗಳನ್ನು ತಿಳಿಸೋದಾಗಲಿ. ಮುಂದಿನ ರಾಶಿ ಧನುರಾಶಿ. ಧನುರಾಶಿಯಲ್ಲಿ ಇವತ್ತಿನ ದಿವಸ ಸ್ವಲ್ಪ ಆರೋಗ್ಯದಲ್ಲಿ ಹಿರಿಯರ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಆರೋಗ್ಯದಲ್ಲಿ ಏನಾದರೂ ಏರುಪೇರುಗಳಾಗ್ತಕ್ಕಂಥದ್ದಾಗಿರುತ್ತೆ. ಸಹೋದ್ಯೋಗಿಗಳ ಸಹಕಾರ ಸಿಗ್ತಕ್ಕಂಥದ್ದು, ಹೂಡಿಕೆಗಳಲ್ಲೂ ಕೂಡ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ದೂರದ ಪ್ರಯಾಣವನ್ನು, ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡುವಂಥ ಸುಯೋಗ,
ನೆಂಟರಿಷ್ಟರ ಮನೆಗಳ ತೆರಳುವಂತಹ ಸುಯೋಗ ಇರತಕ್ಕಂಥದ್ದು. ಧನುರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಆಂಜನೇಯನ ದರ್ಶನ, ಮಹಾವಿಷ್ಣುವಿನ ದರ್ಶನ ಮಾಡತಕ್ಕಂಥದ್ದು, ಓಂ ನಮೋ ನಾರಾಯಣಾಯ ಅಂತಕ್ಕಂಥ ಅಷ್ಟಾಕ್ಷರ ಮಂತ್ರ ಜಪವನ್ನು ಮಾಡೋದರಿಂದ ಖಂಡಿತ ಮಂಗಳ ಆಗ್ತಕ್ಕಂಥದ್ದಾಗುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ವಿಶೇಷವಾಗಿ ಗೃಹ ವಸ್ತುಗಳ ಉಪಕರಣಾದಿಗಳನ್ನು ಖರೀದಿಸುವಂತಹ ಸುಯೋಗ ಇರತಕ್ಕಂಥದ್ದು. ಇವತ್ತಿನ ದಿವಸ ಹೊಸ ಹೂಡಿಕೆಗಳಲ್ಲಿ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಪರಿಶ್ರಮಕ್ಕೆ ತಕ್ಕನ ಹಾಗೆ ಫಲ ಸಿಗ್ತಕ್ಕಂಥದ್ದು. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಿ. ವಿಶೇಷವಾಗಿ ಇವತ್ತಿನ ದಿವಸ ನಿಮ್ಮ ಎಲ್ಲ ಕೆಲಸ ಕಾರ್ಯಾದಿಗಳಲ್ಲೂ ಕೂಡ ಸಫಲತೆಯನ್ನು ಕಾಣಬೇಕಾದರೆ ಗಣಪತಿಯ ದರ್ಶನ, ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಶುಭವಾಗುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲಿ ಇವತ್ತಿನ ದಿವಸ ಪ್ರಸಿದ್ಧ ಕ್ಷೇತ್ರಗಳಿಗೆ ದರ್ಶನಕ್ಕೆ ತೆರಳುವಂತಹ ಸುಯೋಗ ಇರತಕ್ಕಂಥದ್ದು. ಅಲಂಕಾರಿಕ ವಸ್ತುಗಳನ್ನು ಖರೀದಿಸುವಂತಹ ಸುಯೋಗ ಇರತಕ್ಕಂಥದ್ದು. ಆಭರಣ ವ್ಯಾಪಾರಸ್ಥರಿಗೆ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ವಿದ್ಯಾಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೂ ಕೂಡ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಕುಂಭರಾಶಿಯವರು ವಿಶೇಷವಾಗಿ ಸೂರ್ಯನ ಪ್ರಾರ್ಥನೆ, ಗಣಪತಿಯ ದರ್ಶನ ಮಾಡ್ತಕ್ಕಂಥದ್ದು ಇನ್ನಷ್ಟು ಶುಭವನ್ನು ತರುತ್ತೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿ ವೃತ್ತಿರಂಗದಲ್ಲಿ ಇವತ್ತಿನ ದಿವಸ ಹೊಸ ಅವಕಾಶಗಳು ಸಿಗ್ತಕ್ಕಂಥದ್ದಾಗಿರುತ್ತೆ. ಉದ್ಯೋಗದಲ್ಲಿ ಉನ್ನತ ಅಧಿಕಾರಿಗಳಿಂದ ಸಹಕಾರ ಸಿಗ್ತಕ್ಕಂಥದ್ದು, ಹಿರಿಯರ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಹೊಸ ವ್ಯಾಪಾರವನ್ನು ಮಾಡಬೇಕು, ಹೊಸದಾಗಿರ್ತಕ್ಕಂಥ ಕಾರ್ಯಾದಿಗಳನ್ನು ಪ್ರಾರಂಭಿಸಬೇಕು, ಉದ್ಯೋಗಕ್ಕೆ ತೆರಳಬೇಕು, ಈ ರೀತಿಯಾಗಿ ಸಂಕಲ್ಪ ಇದ್ದಂಥವ್ರು ಇವತ್ತಿನ ದಿವಸ ಗಣಪತಿಯ ಸನ್ನಿಧಾನದಲ್ಲಿ ಹೋಗಿ 2 ತೆಂಗಿನಕಾಯಿಗಳನ್ನು ಅರ್ಪಣೆ ಮಾಡಿ ಗಣಪತಿಯಲ್ಲಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಹೊಸ ಉದ್ಯೋಗಕ್ಕೆ ಅವಕಾಶ ಸಿಗ್ತಕ್ಕಂಥದ್ದಾಗಿರುತ್ತೆ. ಹೊಸ ವ್ಯಾಪಾರಕ್ಕೆ ಅವಕಾಶ ಸಿಗ್ತಕ್ಕಂಥದ್ದಾಗಿರುತ್ತೆ. ನಿಮ್ಮ ಸಂಕಲ್ಪವನ್ನು ನೆರವೇರಬೇಕಾದ್ರೆ ಇವತ್ತಿನ ದಿವಸ ಗಣಪತಿಯ ಪ್ರಾರ್ಥನೆ, ಗಣಪತಿಗೆ 2 ಫಲವನ್ನು ಅರ್ಪಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಾಗ ಖಂಡಿತ ಶುಭ ಆಗ್ತಕ್ಕಂಥದ್ದಾಗುತ್ತೆ. ಸರಿ ಗುರುಜಿ, ಇನ್ನು ದಾಂಪತ್ಯ ಜೀವನದಲ್ಲಿ ಜಿಗುಪ್ಸೆ ಉಂಟಾದಾಗ ಅಡ್ಡದಾರಿ ಹಿಡಿಯೋ ಬದಲು ತಮ್ಮ ಮನಃಶಾಂತಿಗಾಗಿ ಯಾವ ಮಾರ್ಗವನ್ನು ಹಿಡಿಬೇಕು ಅಂತ ಹೇಳಿ ಕೊನೆಯದಾಗಿ ತಿಳಿಸೋದಾದ್ರೆ ಗುರುಗಳೇ. ಈ ಜಗತ್ತಿಗೆ ಮಾತಾಪಿತರು ಯಾರಪ್ಪ ಅಂದರೆ ಪಾರ್ವತಿ ಪರಮೇಶ್ವರರು ಒಂದು. ಎರಡನೇದಾಗಿ ಏನಪ್ಪ ಅಂದರೆ ಕೆಲವು ಸಂದರ್ಭಗಳಲ್ಲಿ ನಾವು ಯಾರನ್ನು ರೋಲ್ ಮಾಡ್ಲಾಕ ತಗೊಳ್ತೀವಿ ಅಂದರೆ ಕೃಷ್ಣ ರುಕ್ಮಿಣಿಯರನ್ನು ತಗೊಳ್ತೀವಿ. ಯಾಕೆಂದರೆ ಎಲ್ಲ ಮನೆಗಳ ದಾಂಪತ್ಯಗಳಲ್ಲಿ ಇರುಸಗಳು ಬಂದಾಗ ರಾಧಾ ರುಕ್ಮಿಣಿ ಕೃಷ್ಣನಿಗೆ ಸಂಬಂಧಪಟ್ಟ ಹಾಗೆ ಒಂದು ಗಂಡ ಹೆಂಡತಿಯರ ಒಂದು ಫೋಟೋವನ್ನು ಅವರ ಮನೆಯಲ್ಲಿ, ಅದರಲ್ಲೂ ಕೂಡ ವಿಶೇಷವಾಗಿ ಪಶ್ಚಿಮ ದಿಕ್ಕಿನಲ್ಲಿ ಹಾಕ್ಕೊಂಡು ಪೂರ್ವದ ದಿಕ್ಕಿಗೆ ಭಗವಂತನ ಮುಖ ಇರಬೇಕು. ಇವರು ಆ ದೇವರನ್ನು ಎದ್ದ ತಕ್ಷಣದಲ್ಲಿ ನೋಡುವಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕು. ಪಶ್ಚಿಮ ದಿಕ್ಕು ಅತ್ಯಂತ ಶ್ರೇಷ್ಠಪ್ರದವಾದದ್ದು. ಇಲ್ಲ ಅಂದರೆ ದಕ್ಷಿಣ ದಿಕ್ಕಿಗೆ ಹಾಕ್ಕೊಳ್ಳೋದು, ಪಶ್ಚಿಮ ಅಥವಾ ದಕ್ಷಿಣ ದಿಕ್ಕು. ಯಾಕೆಂದರೆ ದಕ್ಷಿಣ ದಿಕ್ಕು ಕೂಡ ನಮಗೆ ಕುಜನಿಗೆ ಸಂಬಂಧಪಟ್ಟಿರೋದ್ರಿಂದ ಶನಿ ಮತ್ತು ಕುಜರ ಸಂಯೋಜನೆ ಬಂದಾಗ ವಿರಕ್ತಿಗಳು ಬರ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಈ 2 ದಿಕ್ಕುಗಳಲ್ಲಿ ಕೃಷ್ಣನ ಫೋಟೋ ಹಾಕ್ಕೊಳ್ಳೋದ್ರಿಂದ ಮನೆಯಲ್ಲಿ ಸಮಾಧಾನ ಸಿಗ್ತಕ್ಕಂಥದ್ದಾಗುತ್ತೆ. ಎರಡನೇದಾಗಿ ಏನಪ್ಪ ಅಂದರೆ ವಿಶೇಷವಾಗಿ ಪ್ರತಿ ಗುರುವಾರ ಅಥವಾ ಬುಧವಾರದ ದಿವಸ ಯಾವುದಾದ್ರೂ ನಿಯಮಿತವಾಗಿರ್ತಕ್ಕಂಥ ಪಾರ್ವತಿ ಪರಮೇಶ್ವರರ ಸನ್ನಿಧಾನ ಅಥವಾ ಲಕ್ಷ್ಮೀನಾರಾಯಣರ ಸನ್ನಿಧಾನಕ್ಕೆ ಹೋಗುವಂಥ ವ್ಯವಸ್ಥೆ ಮಾಡಿಕೊಂಡಾಗ ಈ ಒಂದು ದೋಷ ನಿವೃತ್ತಿ ಆಗ್ತಕ್ಕಂಥದ್ದಾಗುತ್ತೆ. ಸಾಕಷ್ಟು ವಿಚಾರದ ಕುರಿತಂತೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರೂಜಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ಎಸ್, ನೋಡಿದ್ರಲ್ವ ವೀಕ್ಷಕರೇ, ವಿವಾಹೇತರ ಸಂಬಂಧಕ್ಕೆ ಏನೆಲ್ಲ ಕಾರಣವಾಗುತ್ತೆ, ಯಾವ ಗ್ರಹಗಳು ಮೂಲ ಕಾರಣ, ಯಾರ ಜಾತಕದಲ್ಲಿ ಈ ಗ್ರಹಗಳ ಸಂಯೋಜನೆ ಇರುತ್ತೆ ಅನ್ನೋದಾಗಿ. ಇದಾಗುತ್ತೆ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.